ಸ್ವಾರ್ಥನೇ ಇರಲಿಲ್ಲ ಅವ್ರ ಹತ್ರ. ಅವ್ರು ಯಾವತ್ತು ನಂದು ನಮ್ಮ ಕುಟುಂಬ ಅಂತ ಯಾರು ಯೋಚನೆ ಮಾಡ್ತಿರಲಿಲ್ಲ. ನಮ್ಮ ದೇಶ ಚೆನ್ನಾಗಿರಬೇಕು. ಈ ಎಲ್ಲ ಸ್ವಾರ್ಥಗಳಾಗ್ಬಿಟ್ಟಿದ್ದೀವಿ ನಾವೆಲ್ಲ. ಏನಪ್ಪ ಚುನಾವಣೆ ಬಂತಲ್ಲ ಅಂತ ಅಂದರೆ, ಹೌದು ಬಂತು ಚುನಾವಣೆ, ಏನೇ ನಿಮ್ಮೂರಿಗೆ ಇಷ್ಟೆಲ್ಲ ಅನುಕೂಲ ಮಾಡಿದ್ದೀನಿ ಅಂತ ಅಂದರೆ, ಯಾರಿದ್ರು ಮಾಡ್ತಾರೆ, ಮಾಡಿದವ್ರೆ ನಿಮ್ಮನೇನು ಕೊಟ್ಟಿದ್ದೀರಾ, ಏನು ಈ ರಸ್ತೆ ಮಾಡಿದ್ದೀನಿ ಅಂತ ಹೇಳ್ತಿರಲ್ಲ, ರಸ್ತೆ ಏನು ನಾನು ಒಬ್ಬನೇ ತಿರುಗಾಡ್ತೀನಿ, ನೀವು ಬರಲಿಲ್ವ ಅದೇ ರಸ್ತೆಯಲ್ಲಿ ಅಂತ ಎಲ್ಲ ಹೇಳಿ ಅಂತಿಮವಾಗಿ ಎಲ್ಲಿಗೆ ಬರ್ತಾನೆ ಅಂದರೆ, ನನಗೇನು ಮಾಡಿದ್ದೀರಿ ಹೇಳಿ ಅಂತ. ಒಬ್ಬ ಹಿಂಗೆ ರಾಜಕಾರಣಿ ಯಾರೋ MLA ಯಾವುದೋ ಊರಲ್ಲಿ ಕೇಳ್ತಾನೆ ಅವ್ರಿಗೆ, ಏನಪ್ಪ ನಿಮ್ಮ ಮನೆಯವ್ರಿಗೆ 2,000 ಬರ್ತಾ ಇದ್ದೇನೆ ಅಂತಾನೆ. ನನ್ನ ತಲೆ 50 ತಗೊಂಡು ಜಾಸ್ತಿ ನನ್ನ ನೆಂಟರು ಕೊಡ್ತಿದ್ದೀರಾ, ನೀವೇನು ಕೊಟ್ಟಿರೋದೈತೆ ಅಂತಾನೆ. ಎಲೆಕ್ಷನ್ಗಳು ತಪ್ಪಿಸ್ಬಿಡ್ಲಿ, ನಮ್ಮ ದೇಶದಲ್ಲಿ ಜಾತಿನೇ ಇರೋದಿಲ್ಲ ಅನ್ಸೋದು ಫಸ್ಟ್ ಮಾತಾಡ್ತೀನಿ. ಇಂದಿನ ಕಾಲದಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಜನ ಏನಿದ್ರು, ಯಾವುದೇ ಜಾತಿಯವರು ಇರಲಿ, ಬಡವ ಇರಲಿ, ಸಾಹುಕಾರ ಇರಲಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು, ನಮ್ಮ ದೇಶದ ಜನ ಚೆನ್ನಾಗಿರಬೇಕು ಅಂತಕ್ಕಂಥ ಚಿಂತನೆ ಮಾಡೋರು. ಪ್ರೀ ಇಂಡಿಪೆಂಡೆನ್ಸ್ ಸ್ವಾರ್ಥನೇ ಇರಲಿಲ್ಲ ಅವ್ರ ಹತ್ರ. ಅವ್ರು ಯಾವತ್ತು ನಂದು ನಮ್ಮ ಕುಟುಂಬ ಅಂತ ಯಾರು ಯೋಚನೆ ಮಾಡ್ತಿರಲಿಲ್ಲ. ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ಜನ ಚೆನ್ನಾಗಿರಬೇಕು, ನಾವೆಲ್ಲ ಸ್ವಾವಲಂಬಿಗಳಾಗಿರಬೇಕು, ನಾವೆಲ್ಲರೂ ಕೂಡ ಉತ್ತಮವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಮನಸ್ಥಿತಿ ಇರ್ತಾಯಿತ್ತು. ಆ ಪ್ರೀ ಇಂಡಿಪೆಂಡೆನ್ಸ್ ಜನ್ರೇಷನ್ ಮೈಂಡ್ಸೆಟ್ ಇವತ್ತು ಬಂದ್ಬಿಟ್ಟಿರಲ್ಲ. ಪೋಸ್ಟ್ ಇಂಡಿಪೆಂಡೆನ್ಸ್ ಜನ್ರೇಷನ್ ಇದೆಯಲ್ಲ, ಯೂತ್ಸು, ಇವರಿಗೆ ದೇಶದ ಬಗ್ಗೆ ಆಗಲಿ, ಐ ಆಮ್ ಸಾರಿ ಟು ಸೇ ದಿಸ್, ಮತ್ತು ಅವರ ಪರಿಸರದಲ್ಲಿರ್ತಕ್ಕಂಥ ಜನರ ಬಗ್ಗೆ ಆಗಲಿ ಅಷ್ಟೊಂದು ಕಳಕಳಿ ಇಲ್ಲ. ಈಗೆಲ್ಲ ಸ್ವಾರ್ಥಗಳಾಗ್ಬಿಟ್ಟಿದ್ದೀವಿ ನಾವೆಲ್ಲ. ಈಗ ನಿಮ್ಗೆ ಹೇಳ್ತೀನಿ, ಭಾಳಷ್ಟು ಸಂಗತಿಗಳು ನನ್ನ ಗಮನಕ್ಕೆ ಬರ್ತವೆ. ನೋಡಿದ್ರೆ ನನಗೆ ಏನು ಹೇಳೋದು ಇವ್ರಿಗೆ ಅಂತ ಅನಿಸುತ್ತೆ. ಈಗಿನ ಹುಡುಗರು ಏನಪ್ಪ ಹೇಳ್ತಾರೆ, ಏನು ಸ್ವಾಮಿ ನಾವು ಯಾವ್ದಾರ ಚುನಾವಣೆಗೆ ಊರಿಗೆ ಹೋದರೆ, ಏನಪ್ಪ ಚುನಾವಣೆ ಬಂತಲ್ಲ ಅಂತ ಅಂದರೆ, ಹೌದು ಬಂತು ಚುನಾವಣೆ ಅಂತಾನೆ. ಏನೇ ನಿಮ್ಮೂರಿಗೆ ಇಷ್ಟೆಲ್ಲ ಅನುಕೂಲ ಮಾಡಿದ್ದೀನಿ ಅಂತ ಅಂದರೆ, ನೀವಿದ್ರು ಮಾಡೋರು ನನ್ನ ಮುಂದೆ ಹೇಳ್ದೇ ಇರ್ಬೋದು, ಅವ್ರ ಮನಸ್ಥಿತಿ ಹೇಳ್ತೀನಿ. ಯಾರಿದ್ರು ಮಾಡ್ತಾರೆ, ಮಾಡಿದವ್ರೆ ನಿಮ್ಮನೇನು ಕೊಟ್ಟಿದ್ದೀರಾ, ಬಿಡಿ, ಏನು ಈ ರಸ್ತೆ ಮಾಡಿದ್ದೀನಿ ಅಂತ ಹೇಳ್ತಿರಲ್ಲ, ರಸ್ತೆ ಏನು ನಾನು ಒಬ್ಬನೇ ತಿರುಗಾಡ್ತೀನಿ, ನೀವು ಬರಲಿಲ್ವ ಅದೇ ರಸ್ತೆಯಲ್ಲಿ ಅಂತ ಎಲ್ಲ ಹೇಳಿ ಅಂತಿಮವಾಗಿ ಎಲ್ಲಿಗೆ ಬರ್ತಾನೆ ಅಂದರೆ, ನನಗೇನು ಮಾಡಿದ್ದೀರಿ ಹೇಳಿ ಅಂತಾನೆ. ಅಂದರೆ ಈಗೆಲ್ಲ ಸ್ವಾರ್ಥಕ್ಕೆ ಬಂದುಬಿಟ್ಟಿದ್ದೀವಿ ನಾವೆಲ್ಲ. ಮೊದಲು ರೀತಿಯಲ್ಲಿ ದೇಶಕ್ಕೆ, ನಮ್ಮ ಸಮುದಾಯಕ್ಕೆ, ನಮ್ಮ ಊರಿಗೆ, ನಮ್ಮ ಪರಿಸರಕ್ಕೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು, ಚೆನ್ನಾಗಿರಬೇಕು ಅನ್ನೋದು ಅವರ ಒಂದು ಮನಸ್ಥಿತಿ ಇರ್ತಾಯಿತ್ತು. ಈಗಿನ ಪೀಳಿಗೆ ಮನಸ್ಥಿತಿ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಈಗ ನಮಗೆ ಏನು ವೈಯಕ್ತಿಕ ನಮಗೇನು ಲಾಭ ಆಗಿದೆ ಅಂತಕ್ಕಂಥದ್ದು ಮನಸ್ಥಿತಿ ಇದೆ. ಈಗ ಮೊನ್ನೆ ಒಂದು ಯಾವುದೋ ಒಂದರಲ್ಲಿ ನೋಡ್ತಾ ಇದ್ದೆ, ಒಬ್ಬ ಹಿಂಗೆ ರಾಜಕಾರಣಿ ಯಾರೋ MLA ಯಾವುದೋ ಊರಲ್ಲಿ ಕೇಳ್ತಾನೆ ಅವ್ರಿಗೆ, ಏನಪ್ಪ ನಿಮ್ಮ ಮನೆಯವ್ರಿಗೆ 2,000 ಬರ್ತಾ ಇದ್ದೇನೆ ಅಂತಾನೆ. ಇವನು, ಬಿಡಿ ಸ್ವಾಮಿ ಅದ್ಯಾವ್ದು 2,000 ಹೇಳ್ತೀರಿ, ನಾನು 50 ರೂಪಾಯಲ್ಲಿ ಕುಡಿದು ಮನ್ಗೋತಿದ್ದೆ, ಈಗ 100 ರೂಪಾಯಿ ಹಾಕಿದ್ದೀರಾ, ನನ್ನ ತಲೆ 50 ತಗೊಂಡು ಜಾಸ್ತಿ ನನ್ನ ನೆಂಟರು ಕೊಡ್ತಿದ್ದೀರಾ, ನೀವೇನು ಕೊಟ್ಟಿರೋದೈತೆ ಅಂತಾನೆ. ಇದಕ್ಕೆ ಏನು ಉತ್ತರ ಹೇಳೋದಂತ ಅಂದ್ಬಿಟ್ರೆ ಜನಗಳಿಗೆ ನಾನು ಹೇಳೋದು, ಅವ್ನು ಹೇಳೋದ್ರಲ್ಲೂ ಸತ್ಯ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಮೊದಲು 50 ರೂಪಾಯಲ್ಲಿ ಕುಡಿತಾ ಇದ್ದ ಅವನು, ಈಗ 100 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, ಈಗ 50 ರೂಪಾಯಿ ಜಾಸ್ತಿ ಬರ್ಡನ್ ಅವ್ನ ತಲೆ ಮೇಲೆ ಬಂತಲ್ಲ, 50 ರೂಪಾಯಿ ಇಲ್ಲಿ ಕೊಡ್ತಾ ಇದ್ದೀವಿ, ನಾನು ಹೆಂಡ್ತಿ ಕೊಟ್ಟಿದ್ದೀರಿ, ನೀವೇನು ಕೊಟ್ಟಿದ್ದೀರಿ ಅಂತಾನೆ. ಒಬ್ಬ ಲೇಮ್ಯಾನ್ ಇರ್ಬೋದು ಅವನು, ಅವನ ಆರ್ಗ್ಯುಮೆಂಟನ್ನು ನೀವು ಒಪ್ಪೋದಿಲ್ವೋ? ಒಪ್ಪಲೇಬೇಕಾಗ್ತದೆ. ಸೊ ಹೀಗಾಗಿ ಜನರು ಕೂಡ ಇವತ್ತು ಸ್ವಾರ್ಥಿಗಳಾಗ್ತಕ್ಕಂಥದ್ದು. ಆಮೇಲೆ ಸಮಾಜದ ಚಿಂತನೆ ಇಲ್ಲ, ಏನೇ ನಡ್ಕೊಂಡು ಹೋಗ್ತಾ ಇರಲಿ, ನಡಿಬಾರ್ದು ನಡೀಲಿ, ಬೇಕಾದರೆ ಎಲ್ಲರೂ ಕೂಡ ಅದಕ್ಕೆ ಸಹಿಸ್ತಾರೆ. ಈಗ ನೋಡಿ, ಭಾಳಷ್ಟು ಕಡೆ ನನಗೆ ದೂರ ಏನು ಬರ್ತಿದ್ದಾವೆ, ಹಿಂದಿನ ಕಾಲದಲ್ಲಿ ಸ್ಕೂಲ್ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಎಲ್ಲ ಕಡೆಯೂ ಈ ಸಮಸ್ಯೆ ಇದೆ, ಬರ್ತಾ ಇದೆ, ಮುಂದೆ ಇನ್ನೂ ಉಲ್ಬಣ ಆಗ್ತದೆ. ಸ್ಕೂಲ್ ಬಿಲ್ಡಿಂಗು ಯಾರೋ ಒಬ್ಬರು ಜಮೀನ್ದಾರನೋ ಊರು ಮುಂದೆ ಇರ್ತಾರೆ, ಏನಪ್ಪ ನಾವು ಸ್ಕೂಲ್ ಕಟ್ತೀವಿ ಕಣೆ, ಅಯ್ಯೋ ಎಷ್ಟು ಬೇಕೋ ಕಟ್ಕೊಳ್ಳೋಣ ಅಂತಾನೆ. ಈಗ ಅದು ರಿಪೇರಿ ಮಾಡೋಕೆ ಹೋದ್ರೆ ಮಕ್ಕಳು ಬರ್ತಾರೆ, ನಾವು ಬರ್ಕೊಟ್ಟಿಲ್ಲ ರೀ, ಕಟ್ಟೋದು ಬೇಡ್ರಿ, ಇಲ್ಲಿ ಹೋರಿ ಇನ್ನೊಂದು ಕಡೆ ಕಟ್ಕೊಳ್ರಿ, ನಮ್ಮ ಜಾಗನೇ ಬೇಕೇನ್ರಿ ನಿಮ್ಗೇನು ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕಡೆಗೆ ಏನೋ ನ್ಯಾಯ ಪಂಚಾಯತ್ಗೆ ಮಾಡಿದ್ರೆ ಆ ಸ್ಕೂಲ್ಗೆ ಎಷ್ಟು ಬೇಕೋ ಅಷ್ಟೇ ಕಟ್ಕೊಳ್ಳಿ ಸ್ವಾಮಿ, ಒಂದು ಅಡಿನೂ ಜಾಸ್ತಿ ಕಟ್ಟಬೇಡಿ ಅಂತಾರೆ. ಸೊ ಹೀಗಾಗಿ ಈಗ ಅದು ದೊಡ್ಡ ಸಮಸ್ಯೆ ಹಳ್ಳಿಗಳಲ್ಲಿ. ಈ ಶಿಥಿಲ ಆಗಿರೋ ಬಿಲ್ಡಿಂಗ್ಗಳನ್ನ ಕೆಡವಿ ಇನ್ನೊಂದು ಕಟ್ಟಬೇಕು ಅಂತಂದ್ರೆ ಅದ್ರ ಜೊತೆಗೆ ಸರ್ಕಾರದಿಂದ ಆ ಜಾಗ ಕಾಂಪನ್ಸೇಷನ್ ಕೇಳ್ತಾರೆ ಸರ್, ಕೇಳ್ತಾರೆ. ಜಾಗನೇ ಕೊಡಲ್ಲ ಅಂತಾರೆ ಅವರು. ನೀವು ಸರಿಗೆ ಜಾಗನೇ ಕೊಡೋದಿಲ್ಲ, ನಮ್ಮಪ್ಪ ಕೊಟ್ಟಿರ್ಬೋದ್ರಿ, ನಾನು ಯಾಕೆ ಕೊಡಬೇಕು ಅಂತಾನೆ. ಸೊ ಹೀಗಾಗಿ ಹಳ್ಳಿಗಳಲ್ಲಿ ಸ್ವಾರ್ಥಗಳ ಇದು ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಹಿಂದೆ ಸ್ಕೂಲ್ ಕಟ್ತೀವಿ ಅಂದರೆ, ಅಯ್ಯೋ ನಮ್ಮದಲ್ಲೇ ಎಷ್ಟನ್ನ ಕಟ್ಕೊಳ್ಳಿ ಸ್ವಾಮಿ ಅಂತ ಅವನು ಹೇಳೋನು, ಇನ್ನೊಬ್ಬನು ಹೇಳ್ಕೊಳ್ಳೋನು. ಆಸ್ಪತ್ರೆಗೆ, ಸ್ಕೂಲ್ಗೆ, ಅಂಗನವಾಡಿಗೆ ಸರ್ಕಾರದ ಏನಾದರೂ ಒಂದು ಕಟ್ಟಡ ಬರ್ತದೆ ಅಂದರೆ ಭೂಮಿ ಧಾರಾಳವಾಗಿ ಕೊಡೋರು. ಇವತ್ತು ಯಾರು ಕೊಡೋದೇ ಇಲ್ಲ. ಆ ಥರ
ಆ ಮನಸ್ಥಿತಿ ಸಮಾಜಕ್ಕೋಸ್ಕರ ಏನಾದರೂ ಉಪಯೋಗ ಆಗೋದಾದರೆ ನಾವು ಅದರಲ್ಲಿ ಸೇರಬೇಕು, ಭಾಗಿಯಾಗಬೇಕು, ನಾವು ಕೈಲಾದ ಮಾಡಬೇಕು. ಆ ಮನಸ್ಥಿತಿನೇ ಇವತ್ತು ಕಡಿಮೆ ಆಗ್ತಾ ಹೋಗ್ತಾ ಇರೋದು ನಿಜಕ್ಕೂ ದುರದೃಷ್ಟಕರ ಇವತ್ತಿನ ಸಮಾಜದಲ್ಲಿ ನಡೀತಕ್ಕಂಥದ್ದು. ಮುಂದೆ ಎಲ್ಲಿಗೆ ಹೋಗ್ತೀವೋ ಎಲ್ಲಿ ಬಿಡ್ತೀವೋ ಗೊತ್ತಿಲ್ಲ. ಅದೇನೇ ಇರಲಿ, ಬಟ್ ಇದನ್ನು ನಾವು ನಮ್ಮ ಮಕ್ಕಳಲ್ಲಿ ಈಗಿನ ಏನು ಪ್ರೈಮರಿ ಶಾಲೆಯಿಂದನೂ ಕೂಡ ಇದ್ರ ಬಗ್ಗೆ ಈಗ ಗಾಂಧಿಯವರು ಹೇಳಿದ್ರು, ಸತ್ಯ ಹೇಳಬೇಕಪ್ಪ, ಹಿಂಸೆ ಇರಬಾರ್ದು, ಇವೆಲ್ಲ ಹೇಳ್ತಾಯಿದ್ರು, ಸ್ವಾರ್ಥಪರರಾಗಬಾರ್ದು ಅಂತ ಹೇಳಿ ಅವರೆಲ್ಲ ಹೇಳ್ತಾಯಿದ್ರು. ಅಂಥವನ್ನೆಲ್ಲ ಈಗ ಮೊದಲು ಪ್ರತಿ ಪ್ರೈಮರಿ ಸ್ಕೂಲಲ್ಲಿ, ಮಿಡ್ಲ್ ಸ್ಕೂಲಲ್ಲಿ ನೀತಿ ಪಾಠಕ್ಕೆ ಅಂತ ಒಂದು ಪೀರಿಯಡ್ ಇರೋದು, ಸಂಗೀತಕ್ಕೆ ಅಂತ ಒಂದು ಪೀರಿಯಡ್ ಇರೋದು, ಹಾರ್ಟಿಕಲ್ಚರ್ಗೆ ಅಂತ ಒಂದು ಪೀರಿಯಡ್ ಇರೋದು, ಫಿಸಿಕಲ್ ಆಕ್ಟಿವಿಟಿಗೆ ಅಂತಾನೆ ಫಿಸಿಕಲ್ ಆ್ಯಕ್ಟಿವಿಟಿಗೂ ಇರ್ತಿತ್ತು ಅದು. ಈಗ ಹಾರ್ಟಿಕಲ್ಚರ್ಗೆ ಅವ್ರಿಗೂ ಹಾರ್ಟಿಕಲ್ಚರ್ ಟೀಚರ್ ಇರೋನು, ಅವ್ನು ಕರ್ಕೊಂಡೋಗಿ ಬೇಸಾಯದ ಬಗ್ಗೆ ಹೇಳೋನು, ಗೊಬ್ಬರದ ಬಗ್ಗೆ ಹೇಳೋನು. ಆಮೇಲಿಂದ ಸಂಗೀತದ ಬಗ್ಗೆ ಮೇಷ್ಟಿರೋನು, ಅವನು ಸಂಗೀತ ಕೇಳೋವಂಥವ್ರಿಗೆ ಯಾರಿಗೆ ಆಸಕ್ತಿ ಇದೆ ಅವ್ರಿಗೆ ಸಂಗೀತ ಹೇಳ್ಕೊಡೋನು. ಆಮೇಲಿಂದ ಒಂದೊಂದು ಪೀರಿಯಡು ನೀತಿ ಪಾಠ ಅಂತ ವಾರದಲ್ಲೂ ಒಂದು ಪೀರಿಯಡ್ ಇರೋದು. ಅವರು ನಮ್ಮ ಹಿಂದಿನವ್ರದ್ದು ಕಥೆಗಳು ಅವು ಇವು ಎಲ್ಲ ಮಕ್ಕಳುಗಳಿಗೆ ಆಸಕ್ತಿ ಬರೋ ರೀತಿ ಅವ್ರಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಈಗೆಲ್ಲ ಎಲ್ಲಿದೆ ಈಗ ಅದು? ಈ ಸಂದರ್ಭ ಬಂದಿರೋದಕ್ಕೆ ಪ್ರಶ್ನೆ ನೋಡಿ, ಮೊದಲು ಟಿಪ್ಪು ಸುಲ್ತಾನ್ ಅಂತ ಈಗ ನಮಗೆ ಟೂರ್ ಕರ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ರು. ನೋಡಪ್ಪ, ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ, ಇವನ್ ಸಮಾಧಿ ನೋಡು ಅಂತ ನಮ್ಮ ಶಿಕ್ಷಕರೆಲ್ಲರನ್ನೂ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಈ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರುಗಳ ಅವರವರ ಒಂದು ಸ್ವಾರ್ಥಕ್ಕಾಗಿ ಮಕ್ಕಳಲ್ಲೂ ಕೂಡ ಒಂದು ಕೋಮುವಾದ, ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇರುವಂತದ್ದು ವಿಪರ್ಯಾಸ. ಎಲೆಕ್ಷನ್ಗಳು ತಪ್ಪಿಸ್ಬಿಡ್ಲಿ, ನಮ್ಮ ದೇಶದಲ್ಲಿ ಜಾತಿನೇ ಇರೋದಿಲ್ಲ.